ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಕಳೆದ ಎಲೆಕ್ಷನ್ನಲ್ಲಿ ಒಂದಷ್ಟು ಯೋಜನೆಗಳು, ಅದರಲ್ಲೂ ವಿಶೇಷವಾಗಿ ಮಹಿಳೆಯರಿಗೋಸ್ಕರ ಒಂದಷ್ಟು ಯೋಜನೆಗಳನ್ನ ನಮ್ಮ ರಾಜ್ಯ ಸರ್ಕಾರ ಜಾರಿಗೆ ತರುತ್ತೆ. ಅದೇ ನಿಟ್ಟಿನಲ್ಲಿ ಇವತ್ತಿಗೂ ಸಹ ಕೆಲವೊಂದಷ್ಟು ಯೋಜನೆಗಳು ಮುನ್ನಡ್ಕೊಂಡು ಹೋಗ್ತಾ ಇದೆ. ಅದರಲ್ಲಿ ಬಹಳ ಅತ್ಯುತ್ತಮವಾದಂತಹ, ಎಲ್ಲರಿಗೂ ಸಹ ಉಪಯುಕ್ತ ಆಗ್ತಾ ಇರುವಂತಹ ಒಂದು ಯೋಜನೆ ಅಂತ ಅಂದ್ರೆ ಅದು ಗೃಹಲಕ್ಷ್ಮಿ. ಈ ಗೃಹಲಕ್ಷ್ಮಿ ಯೋಜನೆಗೆ ಇದೀಗ ಕೇಂದ್ರದಿಂದ ಪ್ರೋತ್ಸಾಹದ ಭರವಸೆ ಬಹಳ ದುಪ್ಪಟ್ಟರಲ್ಲಿ ಸಿಗ್ತಾ ಇರುವಂತದ್ದು. ಇದೀಗ ಒಂದು ಪ್ರಶ್ನೆ ಮೂಡ್ತಾ ಇರುವಂತದ್ದೇನು ಅಂತ ಅಂದ್ರೆ, ಈ ಗೃಹಲಕ್ಷ್ಮಿ ಯೋಜನೆ ಅನ್ನೋದೇನಿದೆಯಲ್ಲ, ಅದು ಹೆಚ್ಚಾಗುವಂತಹ ಸಾಧ್ಯತೆ ಇದೆಯಾ, ಮಾಸಿಕವಾಗಿ ಇದರ ಹಣ ಹೆಚ್ಚಾಗುವಂತಹ ಸಾಧ್ಯತೆ ಇದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಹೌದು, ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷೆಯ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇದೀಗ ಮುಂಬರುವಂತಹ ದಿನಗಳಲ್ಲಿ ಭರ್ಜರಿ ಸಿಹಿ ಸುದ್ದಿ ಒಂದು ಸಿಗುವಂತಹ ಸಾಧ್ಯತೆ ಇದೆ. ಮಾರುಕಟ್ಟೆಯಲ್ಲಿ ನಿರಂತರವಾಗಿ ಹೆಚ್ಚುತ್ತಾ ಇರುವಂತಹ ಅಗತ್ಯ ವಸ್ತುಗಳ ಬೆಲೆ ಹಾಗೂ ಹಣದುಬ್ಬರಕ್ಕೆ ಇದೀಗ ಅನುಗುಣವಾಗಿ ಮಹಿಳೆಯರಿಗೆ ನೀಡಲಾಗ್ತಾ ಇರುವಂತಹ ಮಾಸಿಕ 2,000 ರೂಪಾಯಿ ಧನ ಸಹಾಯವನ್ನ ಕಾಲಕಾಲಕ್ಕೆ ಹೆಚ್ಚಿಸಬೇಕು ಅಂತ ಇದೀಗ ಪ್ರಧಾನಿ ಅವರ ಆರ್ಥಿಕ ಸಲಹಾ ಸಮಿತಿ ಶಿಫಾರಸನ್ನ ಮಾಡಿರುವಂತದ್ದು. ಇನ್ನು ದೇಶದ ವಿವಿಧ ರಾಜ್ಯಗಳಲ್ಲಿ ಜಾರಿಯಲ್ಲಿರುವಂತಹ ಇಂತಹ 15ಕ್ಕೂ ಹೆಚ್ಚು ಗ್ಯಾರಂಟಿ ಯೋಜನೆಗಳ ಕುರಿತು ಸಮಿತಿಯು ಸಹ ವಿಶೇಷ ವರದಿಯೊಂದನ್ನ ಸಿದ್ಧಪಡಿಸಿದ್ದು, ಅದರಲ್ಲಿ ಕರ್ನಾಟಕದ ಗೃಹಲಕ್ಷ್ಮಿ ಯೋಜನೆಗೆ ಭಾರಿ ಮೆಚ್ಚುಗೆ ವ್ಯಕ್ತವಾಗ್ತಾ ಇದೆ. ನೇರವಾಗಿ ಮಹಿಳೆಯರ ಕೈಗೆ ಹಣ ತಲುಪುವಂತಹ ಈ ಯೋಜನೆಗಳು ಲಿಂಗಾಧಾರಿತ ಆರ್ಥಿಕ ಒಳಗೊಳ್ಳುವಿಕೆಯ ಅತ್ಯಂತ ಕಡಿಮೆ ವೆಚ್ಚದ ಮತ್ತು ಪರಿಣಾಮಕಾರಿ ಮಾರ್ಗ ಅಂತ ಇದೀಗ ವರದಿಯಲ್ಲಿ ತಿಳಿಸಿರುವಂತದ್ದು. ಇನ್ನು ಈ ಯೋಜನೆಯೊಂದಿಗೆ ಲಕ್ಷಾಂತರ ಕುಟುಂಬಗಳ ಆರ್ಥಿಕ ಪರಿಸ್ಥಿತಿ ಸುಧಾರಿಸಿರುವಂತದ್ದು. ಇನ್ನು ಅವರ ಉಳಿತಾಯ ಮತ್ತು ದೈನಂದಿನ ಬಳಕೆ ಎರಡರಲ್ಲೂ ಸಹ ಧನಾತ್ಮಕ ಬೆಳವಣಿಗೆ ಕಂಡುಬಂದಿದೆ. ಉದಾಹರಣೆಗೆ, ಯೋಜನೆ ಜಾರಿಯಾದಂತಹ ಬಳಿಕ ಮಹಾರಾಷ್ಟ್ರ ಮತ್ತು ಒಡಿಶಾದಲ್ಲಿ ಕುಟುಂಬಗಳ ವೆಚ್ಚ ಕ್ರಮವಾಗಿ %46 ಮತ್ತು %28 ಹೆಚ್ಚಾಗಿದೆ ಅಂತ ಇದೀಗ ವರದಿಯಲ್ಲಿ ತಿಳಿಸಿರುವಂತದ್ದು. ಇನ್ನು ಪ್ರಸ್ತುತ ಹಣಕಾಸು ವರ್ಷದಲ್ಲಿ ದೇಶದಾದ್ಯಂತ ಸುಮಾರು 12 ಕೋಟಿ ಮಹಿಳೆಯರು ಇಂತಹ ಯೋಜನೆಗಳ ಪ್ರಯೋಜನವನ್ನ ಪಡ್ಕೊಂಡಿದ್ದಾರೆ. ಇದಕ್ಕೆ ಸರಿಸುಮಾರು ಒಟ್ಟು 1.7 ಲಕ್ಷ ಕೋಟಿ ರೂಪಾಯಿ ವಿನಿಯೋಗಗೊಳಿಸಲಾಗಿರುವಂತದ್ದು. ಇನ್ನು ಈ ಪೈಕಿ ಕರ್ನಾಟಕ ಸರ್ಕಾರ ಒಂದು ಬಜೆಟ್ನಲ್ಲಿ 28,600 ಕೋಟಿ ರೂಪಾಯಿಗಳನ್ನ ಇದೀಗ ನಿಗದಿಪಡಿಸಿದ್ದಾರೆ. ಇನ್ನು ಇತ್ತೀಚೆಗಷ್ಟೇ ಹೊಸ ಸರ್ಕಾರ ಅಸ್ತಿತ್ವಕ್ಕೆ ಬಂದಿರುವಂತಹ ಪಶ್ಚಿಮ ಬಂಗಾಳದಲ್ಲಿ ವಾರ್ಷಿಕ 36,000 ಕೋಟಿ ರೂಪಾಯಿಯನ್ನ ಇದೀಗ ಮೀಸಲಿಡಲಾಗ್ತಾ ಇರುವಂತದ್ದು. ಇನ್ನು ದೀರ್ಘಕಾಲದಿಂದ ಮಹಿಳೆಯರಿಗೆ ಯಶಸ್ವಿಯಾಗಿ ನಗದು ವಿಸ್ತರಿಸ್ತಾ ಇರುವಂತಹ ಈ ರಾಜ್ಯಗಳ ಪಟ್ಟಿಯಲ್ಲಿ ಕರ್ನಾಟಕ ದೇಶದಲ್ಲೇ ಮೊದಲ ಸ್ಥಾನವನ್ನ ಇದೀಗ ಪಡ್ಕೊಂಡಿರುವಂತದ್ದು. ಅದೇ ರೀತಿಯಾಗಿ ಇದೀಗ ಒಂದಷ್ಟು ವರದಿಗಳು ಸಹ ಬಂದಿದೆ. ಆದ್ರಿಂದ ದಿನೇ ದಿನೇ ಹೆಚ್ಚುತ್ತಾ ಇರುವಂತಹ ಕೌಟುಂಬಿಕ ವೆಚ್ಚವನ್ನ ನಿಭಾಯಿಸೋದಕ್ಕೆ ಪ್ರಸ್ತುತ ನೀಡ್ತಾ ಇರುವಂತಹ ಮೊತ್ತ ಒಂದು ಕಡೆ ಸಾಲದ ಆಗ್ಬಹುದು ಅನ್ನುವಂತಹ ಕಾರಣಕ್ಕೆ ಹಣದುಬ್ಬರಕ್ಕೆ ತಕ್ಕಂತೆ ಇದನ್ನ ಪರಿಷ್ಕರಿಸಬೇಕು ಅಂತ ಇದೀಗ ಆರ್ಥಿಕ ಸಮಿತಿ ಒಂದಷ್ಟು ಹೇಳಿಕೆಯನ್ನು ಕೊಟ್ಟಿರುವಂತದ್ದು. ಇದರಿಂದಾಗಿ ಈ ಯೋಜನೆಗಳನ್ನ ಕೇವಲ ನಗದು ವಿತರಣೆಗೆ ಸೀಮಿತಗೊಳಿಸದೆ ಮಹಿಳೆಯರ ಡಿಜಿಟಲ್ ಸಾಕ್ಷರತಾ ಅಥವಾ ಕೌಶಲ್ಯ ಅಭಿವೃದ್ಧಿ ಮತ್ತು ಸ್ವಯಂ ಸಹಾಯ ಸಂಘ ಏನಿದಾವಲ್ಲ, ಈ ಸಂಘಗಳ ಬಲವರ್ಧನೆಗೂ ಸಹ ಕೈ ಜೋಡಿಸಬೇಕು ಅಂತ ಇದೀಗ ಸಮಿತಿ ಸಲಹೆಯನ್ನ ನೀಡಿರುವಂತದ್ದು. ಇನ್ನು ಸಮಿತಿಯ ಈ ಪ್ರಸ್ತಾಪದಿಂದಾಗಿ ಮುಂಬರುವಂತಹ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣದ ಮೊತ್ತದಲ್ಲಿ ಏರಿಕೆ ಆಗ್ತಾ ಇದೆಯಾ ಎಂಬುವಂತಹ ಕುತೂಹಲ ಇದೀಗ ಸಾರ್ವಜನಿಕರಲ್ಲಿ ಮೂಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಇದೀಗ ಪ್ರಧಾನಿ ಅವರ ಸಲಹಾ ಸಮಿತಿ ಏನಿದೆ, ಆರ್ಥಿಕ ಸಲಹಾ ಸಮಿತಿ ಏನಿದೆ, ಇದೀಗ ಈ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಒಟ್ಟಿನಲ್ಲಿ ಈ ಹೇಳಿಕೆ ಅಂತ ಅಂದ್ರೆ ಇಲ್ಲಿ ಪ್ರಸ್ತಾಪ ಆಗಿದೆ. ಈ ಗೃಹಲಕ್ಷ್ಮಿ ಹಣದ ಒಂದಷ್ಟು ಏರಿಕೆ ಏನಾಗ್ಬೋದು, ಅಥವಾ ಮಾಸಿಕವಾಗಿ ಏರಿಕೆ ಆಗುತ್ತಾ, ಅಥವಾ ವರ್ಷಕ್ಕಿಷ್ಟು ಅಂತ ಏರಿಕೆ ಆಗುತ್ತಾ, ಇವೆಲ್ಲವನ್ನು ಸಹ ಒಂದ್ ಕಡೆ ಚರ್ಚೆ ನಡೆದಿರುವಂತದ್ದು. ಒಟ್ಟಾರೆಯಾಗಿ ಪ್ರಸ್ತುತವಾಗಿ ನಡೆದಿರುವಂತಹ ಚರ್ಚೆಯಲ್ಲಿ ಯಾವೆಲ್ಲ ವಿಚಾರದ ಬಗ್ಗೆ ಚರ್ಚೆ ಆಗಿದೆ, ಇದಕ್ಕೇನಾದ್ರು ಒಪ್ಪಿಗೆಯನ್ನ ಸೂಚಿಸಿದಾರಾ, 2,000 ಮಾತ್ರ ಸಾಕು ಅಂತ ಅನ್ಕೊಂಡಿದಾರ, ಅಥವಾ ಈಗಾಗಲೇ ನಾನು ತಿಳಿಸಿದಂತೆ ಸಂಘ ಸಂಸ್ಥೆಗಳಾಗಿರ್ಬೋದು, ಸ್ವಯಂ ಸಂಘ ಆಗಿರ್ಬೋದು, ಈ ಎಲ್ಲಾದ್ರಲ್ಲೂ ಏನಾದರೂ ಹೂಡಿಕೆ ಮಾಡೋದಕ್ಕೆ ಎಲ್ಲರೂ ಅವಕಾಶವನ್ನ ಮಾಡಿಕೊಡ್ತಾರ, ಇವೆಲ್ಲವನ್ನು ಸಹ ಕಾದು ನೋಡ್ಬೇಕಾಗಿದೆ. ಒಟ್ಟಾರೆಯಾಗಿ ಮಹಿಳೆಯರಿಗೆ ಒಂದು ಭರ್ಜರಿ ಸುದ್ದಿ ಇದು. ಹೆಚ್ಚಾದ್ರೆ ಈಗಾಗಲೇ ಸಾಕಷ್ಟು ಜನ ಗೃಹಲಕ್ಷ್ಮಿ ಹಣವನ್ನ ಪಡ್ಕೊಂಡು ಬೇರೆ ಬೇರೆ ರೀತಿಯ ಬಿಸ್ನೆಸ್ಗಳಾಗಿರ್ಬೋದು, ಒಂದಷ್ಟು ವಸ್ತುಗಳನ್ನಾಗಿರ್ಬೋದು ಮನೆಗಳಿಗೆ ತಂದಿಟ್ಕೊಂಡಿರ್ತಾರೆ. ಅದೇ ನಿಟ್ಟಿನಲ್ಲಿ ಇವಾಗ
ಹೇರಿಕೆ ಏನಾದರೂ ಆದರೆ ಇದು ಬೇರೆ ರೀತಿಯಲ್ಲಿ ಒಂದು ಒಂದು ಸಹಾಯ ಆಗುತ್ತೆ ಸಹಾಯ ಆಗುತ್ತೆ ಅನ್ನುವಂಥದ್ದು ಇರುವಂಥದ್ದು. ಅದೇ ನಿಟ್ಟಿನಲ್ಲಿ ಮುಂಬರುವಂತಹ ದಿನಗಳಲ್ಲಿ ಗೃಹಲಕ್ಷ್ಮಿ ಹಣದ ಉಪಯೋಗ ಯಾವ ರೀತಿ ಆಗುತ್ತೆ, ದುಪ್ಪಟ್ಟಾಗುತ್ತಾ ಇಲ್ವಾ, ಇವೆಲ್ಲವೂ ಸಹ ಕಾದು ನೋಡಬೇಕಿದೆ. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.